ಬೆಳಗಿನ ಬೆಳಕು. ಅರಣ್ಯಕಾಂಡ 14ನೇ ಅಧ್ಯಾಯ 11-20. ಮೋಶೆಯ ಪ್ರಾರ್ಥನೆ ಭಾಗ 2. ನಿನ್ನೆ ನಾವು ಇಸ್ರಾಯೇಲರನ್ನು ನಾಶ ಮಾಡಿ ಮೋಶೆಯನ್ನು ಅವರಿಗಿಂತ ದೊಡ್ಡ ಜನಾಂಗವಾಗಿ ಮಾಡಲು ಯಾಹ್ವೆ ದೇವರು ಮುಂದಾಗಿದ್ದನ್ನು ಹಾಗೂ ಮೋಶೆಯು ಜನರಿಗಾಗಿ ಹೇಗೆ ವಿಜ್ಞಾಪನೆ ಮಾಡಿದ್ದನ್ನು ಎಂಬುದನ್ನು ನೋಡಿದೆವು. ನಾವು ಒಂದು ಕಠಿಣವಾದ ಪ್ರಶ್ನೆಯೊಂದಿಗೆ ಮುಕ್ತಾಯಗೊಳಿಸಿದೆವು. ದೇವರು ತಂದೆಗಳ ಪಾಪದ ಫಲವನ್ನು 3 ಮತ್ತು 4ನೇ ತಲೆಮಾರಿನ ಮಕ್ಕಳ ಮೇಲೆ ಹೊರಿಸುತ್ತಾನೆ ಎಂದು ಹೇಳುತ್ತಾನೆ. ಆದರೆ ಅದೇ ಸಮಯದಲ್ಲಿ ತಂದೆಯ ಅಪರಾಧವು ಭಾರವನ್ನು ಮಗನು ಹೊರಬಾರದು ಎಂದು ಹೇಳುತ್ತಾನೆ. ಇವೆರಡೂ ಹೇಗೆ ಸತ್ಯವಾಗಲು ಸಾಧ್ಯ? ಇಂದು ನಮಗೆ ಅದಕ್ಕೆ ಉತ್ತರ ಸಿಗುತ್ತದೆ. ತಂದೆ ತಾಯಿಗಳು ಮಾಡಿದ ಪಾಪಗಳಿಗಾಗಿ ದೇವರು ನಿರಪರಾಧಿ ಮಕ್ಕಳನ್ನು ಶಿಕ್ಷಿಸುವುದಿಲ್ಲ ಎಂಬುದನ್ನು ಪವಿತ್ರ ಗ್ರಂಥವು ಅತ್ಯಂತ ಸ್ಪಷ್ಟವಾಗಿ ತಿಳಿಸುತ್ತದೆ. ಯೆಹೆಜ್ಕೇಲ ಬರೆದ ಪತ್ರಿಕೆ 18ನೇ ಅಧ್ಯಾಯ 20ನೇ ವಾಕ್ಯ. ಯಾಹ್ವೆ ಹೀಗೆ ಹೇಳುತ್ತಾನೆ, ಪಾಪ ಮಾಡುವ ಪ್ರಾಣಿಯೇ ಸಾಯುವುದು. ಮಗನು ತಂದೆಯ ಅಧರ್ಮ ಫಲವನ್ನು ಹೊರುವುದಿಲ್ಲ, ತಂದೆಯು ಮಗನ ಅಧರ್ಮ ಫಲವನ್ನು ಹೊರುವುದಿಲ್ಲ. ಹಾಗೂ ಧರ್ಮೋಪದೇಶ ಕಾಂಡ 24ನೇ ಅಧ್ಯಾಯ 16ರಲ್ಲಿ ಆತನು ಹೀಗೆ ಆಜ್ಞಾಪಿಸುತ್ತಾನೆ, ಮಕ್ಕಳ ನಿಮಿತ್ತ ತಂದೆಗಳಾಗಲಿ ತಂದೆಗಳ ನಿಮಿತ್ತ ಮಕ್ಕಳಾಗಲಿ ಮರಣ ಶಿಕ್ಷೆಯಾಗಬಾರದು. ಪ್ರತಿಯೊಬ್ಬನಿಗೆ ಅವನವನ ಪಾಪಕ್ಕೋಸ್ಕರವೇ ಮರಣ ಶಿಕ್ಷೆಯಾಗಬೇಕು. ಪ್ರತಿಯೊಬ್ಬ ವ್ಯಕ್ತಿಯು ದೇವರಿಗೆ ನೀಡುವ ತನ್ನ ಸ್ವಂತ ಪ್ರಕ್ರಿಯೆಗೆ ತಾನೇ ಜವಾಬ್ದಾರರಾಗಿರುತ್ತಾನೆ. ಆದ್ದರಿಂದ ತಂದೆಗಳ ಪಾಪವನ್ನು ಮಕ್ಕಳ ಮೇಲೆ ಹೊರಿಸುವುದು ಎಂದರೆ ಮಗು ಮಾಡದಿರುವ ತಪ್ಪಿಗೆ ದೇವರು ಆ ಮಗುವನ್ನು ಅಪರಾಧಿ ಎಂದು ಪರಿಗಣಿಸುತ್ತಾನೆ ಎಂದರ್ಥವಲ್ಲ. ಹಾಗಾದರೆ ಹೊರಿಸುವುದು ಅಥವಾ ಬೆನ್ನು ಹತ್ತುವುದು ಪದದ ಅರ್ಥವೇನು? ತಂದೆ ತಾಯಿಗಳು ಮಾಡಿದ ಪಾಪದ ಆಯ್ಕೆಗಳು, ಪರಿಣಾಮಗಳು ಮುಂಬರುವ ತಲೆಮಾರುಗಳು ಸಹ ಅದೇ ದಂಗೆಯಲ್ಲಿ ಮುಂದುವರಿದಾಗ ಆ ಮುಂಬರುವ ತಲೆಮಾರುಗಳಿಗೂ ತಲುಪಲು ದೇವರು ಅನುಮತಿಸುತ್ತಾನೆ ಎಂಬುದೇ ಇದರ ಅರ್ಥ. ಪಾಪವು ಕೇವಲ ಒಬ್ಬ ವ್ಯಕ್ತಿಯ ಮೇಲೆ ಮಾತ್ರ ಪರಿಣಾಮ ಬೀರುವುದು ತೀರ ವಿರಳ. ಮೂರ್ತಿ ಪೂಜಕನಾದ ತಂದೆಯು ಹೆಚ್ಚಾಗಿ ಮೂರ್ತಿ ಪೂಜಕ ಮಕ್ಕಳನ್ನೇ ಬೆಳೆಸುತ್ತಾನೆ. ಹಿಂಸಾತ್ಮಕ ಮನೋಭಾವದ ತಂದೆಯು ತನ್ನ ಮಕ್ಕಳನ್ನು ಹಿಂಸೆಯತ್ತ ಪ್ರೇರೇಪಿಸುತ್ತಾನೆ. ಅನೈತಿಕತೆಯಿಂದ ಕೂಡಿದ ಕುಟುಂಬವು ಮೊಮ್ಮಕ್ಕಳವರೆಗೂ ತಲುಪುವ ಆಳವಾದ ಗಾಯಗಳನ್ನು ಬಿಟ್ಟು ಹೋಗುತ್ತದೆ. ಪಾಪದ ಪರಿಣಾಮಗಳು ಕುಟುಂಬದ ಅತ್ಯಂತ ಹರಡುತ್ತವೆ. ದೇವರು ನಿರಪರಾಧಿ ವಂಶಸ್ಥರನ್ನು ಸ್ವಚ್ಛಂದವಾಗಿ ಅಥವಾ ಯಾವುದೇ ಕಾರಣವಿಲ್ಲದೆ ಶಿಕ್ಷಿಸುವುದಿಲ್ಲ. ಆತನ ವಿರುದ್ಧ ಅದೇ ಹಗೆತನವನ್ನು ಮುಂದುವರಿಸುವ ಕುಟುಂಬದ ಪರಂಪರೆಯನ್ನು ಆತನು ನ್ಯಾಯ ತೀರ್ಪಿಗೆ ಒಳಪಡಿಸುತ್ತಿದ್ದಾನೆ. ಮತ್ತು ಈ ವಾಕ್ಯದ ಕೊನೆಯ ಮಾತುಗಳನ್ನು ಗಮನಿಸಿ. ನನ್ನನ್ನು ಹಗೆಯುವವರ, ಅಂದರೆ ದೇವರೆಡೆಗೆ ನಂಬಿಕೆಯಿಂದ ತಿರುಗುವ ಮಗುವಿನ ಮೇಲಲ್ಲ, ಬದಲಿಗೆ ಅದೇ ದಂಗೆಯು ಹಾದಿಯಲ್ಲಿ ನಡೆಯುತ್ತಾ ಹೋಗುವ ಕುಟುಂಬದ ಮೇಲೆ ಈ ಶಿಕ್ಷೆಯು ಬೀಳುತ್ತದೆ. ಒಂದು ಸರಳ ಉದಾಹರಣೆಯನ್ನು ಪರಿಶೀಲಿಸಿ. ಒಬ್ಬ ತಂದೆ ಕುಡುಕನಾಗುತ್ತಾನೆ ಎಂದು ಕಲ್ಪಿಸಿಕೊಳ್ಳಿ. ಅವನ ಮಕ್ಕಳು ಬಡತನ, ಭಯ ಮತ್ತು ಮುರಿದು ಬಿದ್ದ ಸಂಬಂಧಗಳಲ್ಲಿ ಬೆಳೆಯಬಹುದು ಮತ್ತು ಆ ಪರಿಣಾಮಗಳು ಮೊಮ್ಮಕ್ಕಳುಗಳವರೆಗೂ ಮುಂದುವರಿಯಬಹುದು. ತಂದೆಯು ಪಾಪದ ಕಾರಣದಿಂದಾಗಿ ಮಕ್ಕಳು ಕಷ್ಟಪಡುತ್ತಾರೆ. ಆದರೆ ಒಬ್ಬ ಮಗನು ತನ್ನ ತಪ್ಪನ್ನು ಅರಿತು ಪಶ್ಚಾತ್ತಾಪ ಪಟ್ಟು ಯೆಹೋವನಲ್ಲಿ ನಂಬಿಕೆ ಇಟ್ಟು ನೀತಿಯ ಮಾರ್ಗದಲ್ಲಿ ನಡೆದರೆ ಆ ಪಾಪದ ಚಕ್ರವು ಅಲ್ಲಿಗೆ ಮುರಿಯುತ್ತದೆ. ಪವಿತ್ರ ಗ್ರಂಥವು ಬೋಧಿಸುವುದು ಇದನ್ನು, ಮತ್ತು ದೇವರು ಹೇಳುವ ತಕ್ಷಣದ ಮಾತುಗಳನ್ನು ನಾವು ಎಂದಿಗೂ ಮರೆಯಬಾರದು. ಏಕೆಂದರೆ ಅದೇ ಭಾಗದಲ್ಲಿ ಆತನು ಹೀಗೆ ಹೇಳುತ್ತಾನೆ, ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರ ಸಹಸ್ರಾರು ತಲೆಮಾರುಗಳ ಮೇಲೆ ಅಪಾರ ಪ್ರೀತಿಯನ್ನು ತೋರ್ಪಡಿಸುತ್ತೇನೆ. ಅನುಗ್ರಹ ಮತ್ತು ನ್ಯಾಯದ ಕುರಿತು ಬೈಬಲ್ ಈ ಸತ್ಯವು ಅತ್ಯಂತ ಆಳವಾದದ್ದು. ನನ್ನನ್ನು ಪ್ರೀತಿಸಿ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವವರಿಗೆ 1000 ತಲಾಂತರದವರೆಗೂ ಕೃಪೆ ತೋರಿಸುವವನಾಗಿದ್ದೇನೆ.
ವಿಮೋಚನಕಾಂಡ 20ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಶಿಕ್ಷೆಯು 3 ಅಥವಾ 4 ತಲೆಮಾರುಗಳವರೆಗೂ ತಲುಪಿದರೆ ಆತನ ಕರುಣೆ ಮತ್ತು ಪ್ರೀತಿಯು 1000 ತಲೆಮಾರುಗಳವರೆಗೂ ತಲುಪುತ್ತದೆ. ದೇವರ ಕೋಪಕ್ಕಿಂತ ಆತನ ಅಪಾರವಾದ ಕರುಣೆ ಮತ್ತು ಪ್ರೀತಿಯೇ ಯಾವಾಗಲೂ ದೊಡ್ಡದಾಗಿದೆ. ಇಲ್ಲಿ ಮತ್ತೊಂದು ಪ್ರಮುಖ ಪ್ರಶ್ನೆ ಏಳುತ್ತದೆ: ಮನುಷ್ಯನು ದೇವರಿಗೆ ಆಲೋಚನೆ ಅಥವಾ ಸಲಹೆ ನೀಡಲು ಸಾಧ್ಯವೇ? ಮನುಷ್ಯನ ಸಲಹೆ ದೇವರಿಗೆ ಬೇಕೇ? ಬೈಬಲ್ ಇದಕ್ಕೆ ಸ್ಪಷ್ಟವಾಗಿ ಇಲ್ಲ ಎಂದು ಉತ್ತರಿಸುತ್ತದೆ. ಅಪೊಸ್ತಲ ಪೌಲನು ಬರೆಯುತ್ತಾನೆ, ಕರ್ತನ ಮನಸ್ಸನ್ನು ಬಲ್ಲವರಾರು? ಆತನಿಗೆ ಆಲೋಚನೆ ಹೇಳುವವನಾಗಿ ಇರುವವರು ಯಾರು? ರೋಮಾಪುರದವರಿಗೆ 11ನೇ ಅಧ್ಯಾಯ 34ನೇ ವಾಕ್ಯ. ಯೆಶಾಯ ಪ್ರವಾದಿಯು ಇದನ್ನು ಹೇಳುತ್ತಾನೆ, ಕರ್ತನನ್ನು ಪರಿಶೋಧಿಸಿದವನಾರು? ಆತನಿಗೆ ಆಲೋಚನೆಯನ್ನು ಕೇಳಿ ಉಪದೇಶಿಸುವವರ್ಯಾರು? ಯೆಶಾಯ 40ನೇ ಅಧ್ಯಾಯ 13ನೇ ವಾಕ್ಯ. ದೇವರು ಎಂದಿಗೂ ಜ್ಞಾನದ ಕೊರತೆಯುಳ್ಳವನಲ್ಲ. ಆತನು ಹೊಸದಾಗಿ ಯಾವುದನ್ನು ಕಲಿಯಬೇಕಾಗಿಲ್ಲ ಮತ್ತು ಆತನಿಗೆ ಮನುಷ್ಯರ ಸಲಹೆ ಅಗತ್ಯವಿಲ್ಲ. ಹಾಗಾದರೆ ಮೋಶೆಯು ದೇವರ ಬಳಿ ಪ್ರಾರ್ಥಿಸಿದಾಗ ಏನು ಮಾಡುತ್ತಿದ್ದನು? ಮೋಶೆಯು ದೇವರಿಗೆ ತಿಳಿಯದ ವಿಷಯಗಳನ್ನು ತಿಳಿಸುತ್ತಿರಲಿಲ್ಲ ಅಥವಾ ನನ್ನ ಬಳಿ ಇದ್ದಕ್ಕಿಂತ ಉತ್ತಮ ಯೋಜನೆ ಇದೆ ಎಂದು ಹೇಳುತ್ತಿರಲಿಲ್ಲ. ಬದಲಾಗಿ ಮೋಶೆಯು ದೇವರ ಸ್ವಂತ ಸ್ವಭಾವ ಮತ್ತು ವಾಗ್ದಾನಗಳ ಆಧಾರದ ಮೇಲೆ ಪ್ರಾರ್ಥಿಸುತ್ತಿದ್ದನು. ಕರ್ತನು ದೀರ್ಘಶಾಂತನೂ ಮಹಾಕೃಪೆಯುಳ್ಳವನೂ ಆಗಿದ್ದಾನೆ. ಈ ಜನರ ಪಾಪವನ್ನು ಕ್ಷಮಿಸು. ಅರಣ್ಯಕಾಂಡ 14ನೇ ಅಧ್ಯಾಯ 18 ಮತ್ತು 19ನೇ ವಾಕ್ಯ. ಮೋಶೆ ಮನವಿ ಮಾಡಿದನು. ಒಬ್ಬ ವಕೀಲನು ನ್ಯಾಯಾಧೀಶನಿಗೆ ನ್ಯಾಯವನ್ನು ಹೇಗೆ ತೀರ್ಮಾನಿಸಬೇಕೆಂದು ಹೇಳಿಕೊಡುವುದಿಲ್ಲ. ಬದಲಾಗಿ ನ್ಯಾಯಾಧೀಶನು ಎತ್ತಿ ಹಿಡಿಯುವ ಕಾನೂನಿನ ಆಧಾರದ ಮೇಲೆಯೇ ವಾದಿಸುತ್ತಾನೆ. ಅದೇ ರೀತಿ ಮೋಶೆಯು ದೇವರ ಕರಾರು, ಆತನ ಮಹಿಮೆ, ಕರುಣೆ ಮತ್ತು ವಾಗ್ದಾನಗಳನ್ನು ನೆನಪಿಸಿ ಪ್ರಾರ್ಥಿಸಿದನು. ದೇವರು ಈ ಸಂಭಾಷಣೆಗೆ ಏಕೆ ಅವಕಾಶ ನೀಡಿದನು? ಏಕೆಂದರೆ ದೇವರು ಮೋಶೆಯನ್ನು ಇಸ್ರಾಯೇಲ್ಯರ ಮಧ್ಯಸ್ಥಗಾರನನ್ನಾಗಿ ಆರಿಸಿಕೊಂಡಿದ್ದನು. ನನ್ನ ಉರಿಯುವ ಕೋಪವು ಅವರ ಮೇಲೆ ಉರಿದು ಅವರನ್ನು ಸಂಹರಿಸುವಂತೆ ನನ್ನನ್ನು ಬಿಡು. ವಿಮೋಚನಕಾಂಡ 32ನೇ ಅಧ್ಯಾಯ 10ನೇ ವಾಕ್ಯ ಎಂದು ದೇವರು ಹೇಳಿದಾಗ ಮೋಶೆಯು ಪ್ರಾರ್ಥಿಸಬಾರದು ಎಂಬುದು ದೇವರ ಉದ್ದೇಶವಾಗಿರಲಿಲ್ಲ. ಬದಲಾಗಿ ಮಧ್ಯಸ್ಥಿಕೆಯ ಮಹತ್ವದ ಕೆಲಸದಲ್ಲಿ ಮೋಶೆಯನ್ನು ತೊಡಗಿಸುವುದು ದೇವರ ಉದ್ದೇಶವಾಗಿತ್ತು. ದೇವರು ಮೋಶೆಯ ಹೃದಯವನ್ನು ಪರೀಕ್ಷಿಸುತ್ತಿರಲಿಲ್ಲ. ಬದಲಾಗಿ ಆತನ ಪ್ರೀತಿಯ ಹೃದಯವನ್ನು ಜನರಿಗೆ ತೋರಿಸಲು ಬಯಸಿದನು. ಇವೆಲ್ಲವುಗಳಿಗಿಂತ ಅತ್ಯಂತ ಸುಂದರವಾದ ಸತ್ಯವೇನೆಂದರೆ, ಶಿಕ್ಷೆಗೆ ಅರ್ಹರಾದ ಜನರ ಪರವಾಗಿ ನಿಂತು ದೇವರ ಕರುಣೆಯನ್ನು ಬೇಡುತ್ತಾ ತನ್ನ ಸ್ವಂತ ಮಾನ ಸನ್ಮಾನಗಳನ್ನು ಬದಿಗೊತ್ತಿ ಜನರನ್ನು ಉಳಿಸಿದ ಮೋಶೆಯು ಮುಂಬರುವ ಕ್ರಿಸ್ತನಿಗೆ ಛಾಯೆಯಾಗಿದ್ದನು. ಮೋಶೆಯ ಈ ಕಾರ್ಯವು ನಮಗಾಗಿ ಮಧ್ಯಸ್ಥಿಕೆ ವಹಿಸುವ ಏಕೈಕ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಮುಂಚಿತವಾಗಿ ತೋರಿಸುತ್ತದೆ. ಆತನೊಬ್ಬನೇ ಸತ್ಯವಾದ ಮತ್ತು ಪರಿಪೂರ್ಣವಾದ ಮಧ್ಯಸ್ಥಗಾರನು. ಆತನು ಯೆಹೋವನಿಗೂ ಆತನ ಜನರಿಗೂ ಮಧ್ಯದಲ್ಲಿ ನಿಂತು ನಮಗಾಗಿ ಸದಾ ವಿಮೋಚನಾ ಪ್ರಾರ್ಥನೆ ಮಾಡಲು ಜೀವಿಸುತ್ತಿದ್ದಾನೆ. ಮೋಶೆಯು ಕ್ರಿಸ್ತನನ್ನು ಹೇಗೆ ಮುಂಚಿತವಾಗಿ ಪ್ರತಿಬಿಂಬಿಸುತ್ತಾನೋ ಮತ್ತು ನೂತನ ಸೃಷ್ಟಿಯಾದ ನಮಗೆ ಇದರ ಅರ್ಥವೇನು ಎಂಬುದನ್ನು ನಾವು ನಾಳೆ ಅಧ್ಯಯನ ಮಾಡಲಿದ್ದೇವೆ. ಪ್ರಾರ್ಥನೆ. ಯೆಹೋವನೇ ನಮ್ಮ ದೇವರೇ, ನೀನು ನ್ಯಾಯವಂತನಾಗಿದ್ದೀಯಿ ಮತ್ತು ಮಾಡದಿರುವ ಪಾಪಕ್ಕಾಗಿ ಯಾವ ಮಗುವನ್ನು ಶಿಕ್ಷಿಸುವುದಿಲ್ಲ ಎಂಬುದಕ್ಕಾಗಿ ನಿನಗೆ ಧನ್ಯವಾದಗಳು. ನಿನ್ನ ಕರುಣೆಯು ನಿನ್ನ ಕೋಪಕ್ಕಿಂತ ಮಿಗಿಲಾಗಿ 1000 ತಲೆಮಾರುಗಳವರೆಗೂ ತಲುಪುತ್ತದೆ ಎಂಬುದಕ್ಕಾಗಿ ನಿನಗೆ ಸ್ತೋತ್ರಗಳು. ನಮಗೆ ಪೀಳಿಗೆಯಿಂದ ಬಂದಿರುವ ಪ್ರತಿಯೊಂದು ಪಾಪದ ಸರಪಳಿಯನ್ನು ಮುರಿದು ಹಾಕು ಮತ್ತು ನಾವು ನಿನ್ನ ಸನ್ನಿಧಿಯಲ್ಲಿ ನೀತಿವಂತರಾಗಿ ನಡೆಯುವಂತೆ ಮಾಡು. ಮೋಶೆಯು ಪ್ರಾರ್ಥಿಸಿದಂತೆ ನಮ್ಮ ಸ್ವಂತ ಯೋಗ್ಯತೆಯ ಮೇಲಲ್ಲ, ಬದಲಾಗಿ ನಿನ್ನ ಸ್ವಂತ ಸ್ವಭಾವ ಮತ್ತು ವಾಗ್ದಾನಗಳ ಮೇಲೆಯೇ ನಿಂತು ಪ್ರಾರ್ಥಿಸುವುದನ್ನು ನಮಗೆ ಕಲಿಸಿಕೊಡು. ನಾವು ನಿನಗೆ ಅನೇಕ ಆಲೋಚನೆಗಳು ಹೇಳಲು ಬರುವುದಿಲ್ಲ,
ಬದಲಾಗಿ ನಿನ್ನ ವಾಗ್ದಾನಗಳನ್ನು ಬೇಡಿಕೊಳ್ಳಲು ಮತ್ತು ನಿನ್ನ ಶಾಶ್ವತವಾದ ಪ್ರೀತಿಯಲ್ಲಿ ವಿಶ್ರಮಿಸಿಕೊಳ್ಳಲು ಬರುತ್ತೇವೆ. ಕರ್ತನು ತನ್ನ ಎಲ್ಲ ಮಾರ್ಗಗಳಲ್ಲಿ ನೀತಿವಂತನು, ತನ್ನ ಎಲ್ಲ ಕ್ರಿಯೆಗಳಲ್ಲಿ ದಯಾಳು ಆಗಿದ್ದಾನೆ. ಕೀರ್ತನೆಗಳು 145 ಅಧ್ಯಾಯ 17 ವಾಕ್ಯ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.